ಇಲ್ಲಿ ರಾಮ ಮಂದಿರ ಇವತ್ತು ಅಯೋಧ್ಯೆ ನಿರ್ಮಾಣವಾದಂತ ರಾಮ ಮಂದಿರದ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಅವರ ಜನರ ರಾಮದೇವರ ಇವತ್ತು ಭಕ್ತಿ ಮತ್ತು ಭಾವನೆಗೆ ಧಕ್ಕೆ ಬರುವಂತಹ ಅವಕಾಶಗಳಾದ ಸಮಯದಲ್ಲಿ ಇದು ಇವತ್ತು ಹೊರಗಡೆ ಬರಬೇಕು, ಸತ್ಯಾಂಶ ಹೊರಗಡೆ ಬರಬೇಕು. ಸತ್ಯಾಂಶ ಹೊರಗಡೆ ಬರಬೇಕಾಗಿದ್ರೆ ಸುಪ್ರೀಂ ಕೋರ್ಟ್ನ ಜಡ್ಜರ ಮುಖಾಂತರ ಇದು ತನಿಖೆ ಆಗಬೇಕು. ಯಾರು ಸಂಬಂಧಪಟ್ಟವರಿದ್ದಾರೆ ಅವರ ಮೇಲೆ ಇವತ್ತು ಗುರುತರವಾಗಿ ಅಂತ ಯಾರು ಸಂಬಂಧಪಟ್ಟವರು ಇಲ್ಲಿಗೆ, ಯಾಕಂತ ಹೇಳಿದ್ರೆ ಯಾರು ರಾಜೀನಾಮೆ ಕೊಟ್ಟಿದ್ದಾರೆ ಅವರು ನಿಕಟವಾಗಿ ಸಂಬಂಧಪಟ್ಟಂತವರು RSS ಮತ್ತು ವಿಶ್ವ ಹಿಂದೂ ಪರಿಷತ್ಗೆ ಸಂಬಂಧಪಟ್ಟವರಿದ್ದಾರೆ. ಅದೇ ರೀತಿಯಾಗಿ ಅವರು ನಿಕಟವಾದಂತ ಸಂಪರ್ಕ ಪ್ರಧಾನಮಂತ್ರಿಗಳ ಜೊತೆಯಲ್ಲಿದೆ. ಆ ದೃಷ್ಟಿಯಲ್ಲಿ SIT ಮಾಡಿಕೊಂಡು ಬರೇ ಒಂದು ರಾಜ್ಯ UPಗೆ ಸಂಬಂಧಪಟ್ಟಂತ ವಿಚಾರ ಅಂತ ಹೇಳಿ ಅಲ್ಲ, ಇವತ್ತು ನ್ಯಾಯಾಲಯದ ಮೇಲೆ ನಾವು ಭರವಸೆ ಇದೆ. ನ್ಯಾಯಾಧೀಶರ ಮುಖಾಂತರ ತನಿಖೆ ಆಗಬೇಕು, ಸತ್ಯಾಂಶ ಹೊರಗಡೆ ಬರಬೇಕು. ಯಾರ್ಯಾರು ಸಂಬಂಧಪಟ್ಟಂತವರಿದ್ದಾರೆ, ಕಳವು ಮಾಡಿದಂತವ್ರು ಮಾತ್ರ ಅಲ್ಲ, ಕಳವು ಮಾಡ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಪ್ರೇರೇಪಣೆ ಕೊಟ್ಟವರಿಗೆ ಕೂಡ ಕಠಿಣ ಸಜೆ ಆಗಬೇಕು ಅನ್ನುವಂತ ರೀತಿಯಲ್ಲಿ ಇವತ್ತು ಆ ಭಾವನೆ ಭಕ್ತಿಗೆ ಧಕ್ಕೆ ಆಗಿದೆ. ಅದು ಪುನರುಪಿ ಆ ಸತ್ಯಾಂಶ ಹೊರಗಡೆ ಬರೋದ್ರ ಮುಖಾಂತರ ಪುನರುಪಿ ಭಕ್ತಿ ಮತ್ತು ಭಾವನೆ ಜಾಸ್ತಿ ಆಗುವಂತ ಅವಕಾಶಗಳಾಗಬೇಕು ಅನ್ನುವಂಥ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಮುಖಾಂತರ ತನಿಖೆ ಮಾಡಬೇಕು ಅನ್ನೋ ಒತ್ತಾಯವನ್ನ ನಾನು ಈ ಸಮಯದಲ್ಲಿ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಅಲ್ಲಿ ನಾವು ಕಾಣಲಿಲ್ಲ. ಸಣ್ಣ ಪುಟ್ಟ ವಿಚಾರಗಳಿದ್ರು ಕೂಡ ಇದು ಮನ್ ಕಿ ಬಾತ್ ಅಲ್ಲಿ ಬರ್ತದೆ. ಇಷ್ಟೊಂದು ಕೋಟ್ಯಾಂತರ ಜನರ ಇವತ್ತು ಭಕ್ತಿ ಮತ್ತು ಭಾವನೆಗಳ ಆರಾಧನೆ ಇವತ್ತು ಮೂರ್ತಿಯಾದಂತ ರಾಮದೇವರಿಗೆ ಅವಮಾನ ಆಗುವಂತ ಸಮಯದಲ್ಲಿ ಅದಕ್ಕೆ ಯಾವುದೇ ರೀತಿಯ ಮನ್ ಕಿ ಬಾತ್ ಕೂಡ ಕಾಣ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದವರು ಯಾವತ್ತೂ ಕೂಡ ನಾವು ಧರ್ಮವನ್ನ ರಾಜಕೀಯಕ್ಕೆ ತರಲಿಲ್ಲ. ರಾಜಕೀಯದಲ್ಲಿ ಧರ್ಮ ಇರಬೇಕು ಅನ್ನೋದು ನಮ್ಮ ನಿಲುವು. ಆದ್ರೆ ಬಿಜೆಪಿಯವರು ಸತತವಾಗಿ ದೇವರನ್ನ ಇವತ್ತು ಧರ್ಮವನ್ನ ಎಲ್ಲವನ್ನೂ ಕೂಡ ರಾಜಕೀಯಕ್ಕೆ ತರುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಮೇಲೆ ಅಧಿಕಾರದ ಕುರ್ಚಿಯಲ್ಲಿ ಕೂತು ಇಂಥ ಒಂದು ರೀತಿಯ ಅದಕ್ಕೆ ಭಕ್ತಿಗೆ ಮತ್ತು ಭಾವನೆಗೆ ಧಕ್ಕೆ ಬರುವಂತ ಕೆಲಸ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ